ಆಗಲೂ ಕೂಡ ನಾನು ಮೊದಲು ಕೂಡ ಹೇಳ್ತಿದ್ದೆ, ಕಾಂಗ್ರೆಸ್ಸಿನ ಶಿಕ್ಷಣ ಸಿಪಾಯಿ ಅಂತೇಳಿ. ನನ್ನ ಬ್ಲಡ್ಡಲ್ಲಿ ಕೂಡ ಕಾಂಗ್ರೆಸ್ ಇದೆ. ನಾನು ಲಾಸ್ಟ್ ಟೈಮು 2018ರಲ್ಲಿ ಕೂಡ ನೀವು ಕೇಳಿದೆ, ಆವಾಗಲೂ ಕೂಡ ನಾನು ಹೇಳಿದ್ದೆ. ಇದರಿಂದಾಗಿ ಪಕ್ಷ ಏನು ಹೇಳಿದೆ, ಹೈಕಮಾಂಡ್ ಹೇಳಿದೆ, ಅದನ್ನು ಚಾಚು ತಪ್ಪಿ ಅದೇನು ಹೇಳಿದ್ದಾರೆ ಶಿರ್ಸಾ ವಹಿಸಿ ನಾನು ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ. ಇವರು ಇಷ್ಟೇ ಹೇಳ್ತಿದ್ರು ಎಲ್ಲ ಹೈಕಮಾಂಡ್ ಎಲ್ಲರೂ ಕೂಡ, ತುಕಾರಾಮ್ ನಿನ್ನ ರಾಜಕೀಯ ಭವಿಷ್ಯ ನಮಗೆ ಬಿಡು, ಇವತ್ತು ನೀನು ಪಕ್ಷಕ್ಕೋಸ್ಕರ ನೀನು ಜವಾಬ್ದಾರಿ ಓರಬೇಕು ಅಂತ ಹೇಳಿದಾಗ ನಾನು 2024ರಲ್ಲಿ ಬಳ್ಳಾರಿ ಜಿಲ್ಲೆಯಿಂದ 20 ವರ್ಷ ಆಗಿತ್ತು. ಸೋನಿಯಾ ಗಾಂಧಿ ಅವರು ಮೇಡಮ್ ಅವರು ಆದಮೇಲೆ ಆಗಿಲ್ಲ, ನಿಂದಿರಬೇಕಂತ ಹೇಳಿದರು. ಅವರ ಮಾತಿನಂತೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಇಂದಿನ KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು, ಸುರ್ಜೇವಾಲಾ ಸಾಹೇಬರು ಎಲ್ಲರೂ ಹೇಳಿದ್ದಕ್ಕೆ ಇವತ್ತು ನಾನು ಸ್ಪರ್ಧೆ ಮಾಡಿ ನಾನು MP ಆಗಿ ಆ ಜವಾಬ್ದಾರಿಯನ್ನು ಇವತ್ತು ಲೋಕಸಭಾ ಸದಸ್ಯನಾಗಿ ಅಲ್ಲಿ ಹೋಗಿದ್ದೀನಿ. ಜೊತೆಗೆ ನಾನು ಹೇಳಿದೆ, ಯಾರಿಗಾದರೂ ಕೊಡ್ರಿ ಸರ್ ಸಂಡೂರಿನಲ್ಲಿ, ಯಾರಿಗಾದರೂ ಇಲ್ಲಂತ. ಇಲ್ಲಿಲ್ಲ, ಸರ್ವೆ ನಿಮ್ಮ ಫ್ಯಾಮಿಲಿ ಪರವಾಗಿದೆ, ನೀನು ಬೈ ಎಲೆಕ್ಷನ್ ನಿಮ್ಮ ಮಿಸಸ್ನ ಹಾಕಬೇಕು ಅಂತ ಹೇಳಿದರು. ಟಿಕೆಟ್ ಕೊಟ್ಟರು. ಅಲ್ಲಿ ಕೂಡ ಜವಾಬ್ದಾರಿ, ಪಕ್ಷದ ಜವಾಬ್ದಾರಿಯನ್ನು ನಾನು ತಗೊಂಡು ಇವತ್ತು ನಮ್ಮ ಸಂತೋಷ್ ಲಾಡ್ ಸಾಹೇಬರು ನಾವೆಲ್ಲ ಸೇರಿ ಇವತ್ತು ಸಂಡೂರಿನಲ್ಲಿ ಕೂಡ ಬೈ ಎಲೆಕ್ಷನ್ನಲ್ಲಿ ನಾವು ಗೆದ್ದು ಬಂದ್ವಿ. ಅದೇ ರೀ ಕಾಂಗ್ರೆಸ್ ಸ್ಟ್ರೆಂತ್ ಏನಪ್ಪ ಅಂತಂತಂದ್ರೆ ಎಲ್ಲರೂ ಹಂಗಲ್ಲ, ಎಲ್ಲರೂ ಕೂಡ ಸಮರ್ಥರಿದ್ದಾರೆ ಅಂತಂತೇಳಿ. ಈಗ ಮಹಿಳೆಯರಿಗಿನ್ನ ಕೊಟ್ಟಿಲ್ಲ, ತಪ್ಪಿಸಿಲ್ಲ ಅಂತೇಳಿ ಮಹಿಳೆಯರಿಗಿನ್ನ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ನನಗೆ ಮಾತು ಕೊಟ್ಟಿದ್ರು, ಅದನ್ನು ಈಡೇರಿಸ್ತಾರೆಂಬ ವಿಶ್ವಾಸ ಕೂಡ ಇದೆ. ಇವತ್ತು ಹೈಕಮಾಂಡ್ ಮೇಲೆ ನನಗೆ ವಿಶ್ವಾಸ ಇದೆ. ಮುಂದೆ 2028ಕ್ಕೆ ಮತ್ತೆ ಪಕ್ಷ ಬರಬೇಕು. 2029ರಲ್ಲಿ ದೇಶದಲ್ಲಿ ನಾವು ಮತ್ತೆ ಸರ್ಕಾರ ರಚನೆ ಮಾಡಬೇಕು, ಜೊತೆಗೆ ಒಳ್ಳೆ ಆಡಳಿತ ಕೊಡಬೇಕು. ಆ ದುಡ್ಡಿ ಕೋಣದಲ್ಲಿ ಒಳ್ಳೆ ನಿರ್ಧಾರ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಪ್ರಯತ್ನ ಕೊನೆವರೆಗೆ ಇರಬೇಕು. ಪ್ರಯತ್ನ ಇಲ್ಲದಲ್ಲಿ ಎಲ್ಲಿ ಯಶಸ್ವಿ ಆಗ್ತದೆ, ಪ್ರಯತ್ನ ಇದ್ದಾಗಲೇ ಯಶಸ್ವಿ ಆಗುತ್ತೆ. ಅದು ಮಾಡ್ತಾ ಇದ್ದೀನಿ ತುಕಾರಾಮ್ ನಾನು.